ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನೂ ಕೂಡ FIR ದಾಖಲಾಗಿಲ್ಲ. 11 ಜನ ಸತ್ರು. FIR ದಾಖಲಾಗಿಲ್ಲ. ಕೇವಲ UDR ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಶೇಮ್. 11 ಜನರ ಸಾವು. ಅಸಹಜ ಸಾವು. ಅಸಹಜ ಸಾವು. ಎಂಥ ನಾಚಿಕೆಟ್ಟ ವ್ಯವಸ್ಥೆ ರೀ ಇದು. ಎಂಥ ನಾಚಿಕೆಟ್ಟ ವ್ಯವಸ್ಥೆ ಇದು. ನಂದು ಹೊಣೆಯಲ್ಲ, ನಿಂದು ಹೊಣೆಯಲ್ಲ. ಸತ್ತರು ನೆಗೆದು ಬಿದ್ದು ಹೋದ್ರು, ನಮಗೇನಾಗಬೇಕು ಅಂತ. ಕಾರ್ಯಕ್ರಮ ಆಯೋಜಕರ ಹೆಸರನ್ನು ಸೇರಿಸಿದ್ದೀರಾ ಇದರಲ್ಲಿ ನೀವು? KSCA ವಿರುದ್ಧ ಏನಾದರೂ ಕ್ರಮ ಜರುಗಿಸಿದ್ದೀರಾ ನೀವು ಇದರಲ್ಲಿ? ಈವೆಂಟ್ ಮ್ಯಾನೇಜ್ಮೆಂಟ್ DNA ಕಂಪನಿ ವಿರುದ್ಧ ಏನಾದರೂ ಕೇಸ್ ದಾಖಲಿಸಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂಗೆ? UDR ದಾಖಲು ಮಾಡಿ ಪ್ರಕರಣ ಮುಚ್ಚಾಕಕ್ಕೆ ನೋಡ್ತಾ ಇದ್ರಲ್ಲ, ನಾಚಿಕೆ ಆಗೋದು ಬೇಡವಾ ನಿಮಗೆ? ನಾಚಿಕೆ ಆಗೋದು ಬೇಡವಾ? ಏನು ಹಂಗೆ ವ್ಯವಸ್ಥೆ ಹಂಗೆ ಎಚ್ಚೆತ್ಕೊಂಡ್ಬಿಡ್ತಪ್ಪ. ನಿನ್ನೆ ರಾತ್ರಿ ಪೋಸ್ಟ್ ಮಾರ್ಟಮ್, ರಾತ್ರಿ ಶವಗಳನ್ನು ಕೊಟ್ಟುಬಿಟ್ಟಿದ್ದು, ಹಂಗೆ ಹಸ್ತಾಂತರಿಸಿದ್ದು. ಅಬ್ಬಬ್ಬ, ಹೊಟ್ಟೆ ಉರಿಯಲ್ವೇನ್ರಿ? ಹೊಟ್ಟೆ ಉರಿಯಲ್ವಾ? ನಮ್ಮ ಮನೆಗಳಲ್ಲಿ ಯಾರಾದರೂ ಹಿಂಗಾಗಿದ್ದಿದ್ರೆ ಹೆಂಗಿರ್ತಿತ್ತು? ನಾಚಿಕೆ ಆಗೋದು ಬೇಡವಾ ಒಂದು ವ್ಯವಸ್ಥೆಗೆ? FIR ದಾಖಲು ಮಾಡೋಕ್ಕೂ ಯೋಗ್ಯತೆ ಇಲ್ಲ ಅಂತಂತಂದ್ರೆ ಏನಂತೀರಿ ಇದಕ್ಕೆ? ಏನಂತೀರಿ? 11 ಜನರ ಸಾವು. ಹಾಗಾದ್ರೆ ನಿಮ್ಮ ಪ್ರಕಾರ ಸಾವಲ್ಲ? ಹಾಗಾದ್ರೆ 11 ಜನ ಸತ್ತವರು ಸಹಾಯಕ್ಕೆ ಅಂತ ಬಂದಿದ್ರು, ಅವರು ತಪ್ಪಿಂದ ಸತ್ತರು, ನೆಗೆದು ಬಿದ್ದು ಹೋದ್ರು, ಅವರ ಮನೆ ಅವರ ಬದುಕು ಕತ್ತಲಾಯಿತು. ಸಾಯಲಿ ಬಿಡಿ, ನಮ್ಮ ಮಕ್ಕಳು ಸತ್ತಿಲ್ವಲ್ಲ, ನಮ್ಮ ಬಂಧು ಬಳಗ ಸತ್ತಿಲ್ವಲ್ರಿ. ನಾಚಿಕೆ ಆಗಬೇಕು, ಯೋಗ್ಯತೆ ಇಲ್ಲ ಅಂತ ಅರ್ಥ. ಯಾರ್ಯಾರ ವಿರುದ್ಧ ಕ್ರಮ ಜರುಗಿಸಿದಿರಿ ನೀವು? ಯಾರ್ಯಾರ ವಿರುದ್ಧ FIR ಹಾಕಿದಿರಿ? ಏನಿದೆ ಅದರ ವಿವರಗಳೇನೇನಿದೆ? ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಿಜಕ್ಕೂ ಇದು ಬಹಳ ಬೇಸರದ ಸಂಗತಿ. ಇದು ನಾಚಿಕೆಗೇಡಿನ ಸಂಗತಿ. ಇದು ಒಂದು ಸಂಭ್ರಮೋತ್ಸವವನ್ನು ವ್ಯವಸ್ಥೆ ಮಾಡೋಕ್ಕೆ ನಮಗೆ ಬರಲಿಲ್ಲ ಅಂತಂತಂದರೆ ನಾವು ಅಯೋಗ್ಯರು ಅಂತ ಅರ್ಥ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ಯಾವ ರೀತಿ ದಾಖಲಾಗಿದೆ, ಅದರಲ್ಲಿ ಯಾರ್ಯಾರ ಹೆಸರುಗಳು ಮೆನ್ಷನ್ ಆಗಿದೆ, ಹೆಚ್ಚಿನ ವಿವರಗಳು ಏನಿದೆ? ರಂಗನಾಥ್, ಇಡೀ ಪ್ರಕರಣದಲ್ಲಿ ಒಂದು ಹೊಣೆಗಾರಿಕೆಯೇ ಇಲ್ಲದೆ ಪಲಾಯನವಾದವನ್ನ ಹೇಗ್ ಮಾಡಬಹುದು ಅಂತ ಅಂದ್ರೆ ಸರ್ಕಾರ ಇವತ್ತು ನಿನ್ನೆ ನಡ್ಕೊಳ್ತಿದೆಯಲ್ಲ, ಈ ರೀತಿಯಾಗಿ ಪಲಾಯನವಾದವನ್ನ ಮಾಡಬಹುದು. ಯಾಕಂತ ಅಂದ್ರೆ 11 ಜನರ ಸಾವಾಗಿದೆ. ನಾವು ಎಷ್ಟೋ ಪ್ರಕರಣಗಳನ್ನ ನೋಡ್ತೀವಿ. ಕನ್ಸ್ಟ್ರಕ್ಷನ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಂಥವನು ಏನಾರು ಕಾಲ್ಜಾರಿ ಬಿದ್ದು ಸತ್ತೋದಂತ ಸಂದರ್ಭದಲ್ಲೂ 304A ಅಂದ್ರೆ ಲ್ಯಾಕ್ ಆಫ್ ನೆಗ್ಲಿಜೆನ್ಸ್, ಈ ಹಿಂದೆ IPC ಪ್ರಕಾರ, ಈಗ 106 BNS ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿ ಅರೆಸ್ಟ್ ಮಾಡ್ತಾರೆ. ಆದ್ರೆ 11 ಜನ ಸತ್ತೋಗಿದ್ದಾರೆ. ಈ 11 ಜನರ ಸಾವಿಗೆ ಒಂದು FIR, ಒಂದು ಇನ್ವೆಸ್ಟಿಗೇಷನ್ಗೆ ಯೋಗ್ಯ ಇಲ್ವಾ? ಆ ಜೀವಗಳಿಗೆ ಅಷ್ಟು ಬೆಲೆ ಇಲ್ವಾ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಎಲ್ಲಾ ಪ್ರಕರಣಗಳನ್ನು ಅಂದ್ರೆ 11 ಜನರ ಸಾವನ್ನು ಅಸಹಜ ಸಾವು ಅಂತ ಹೇಳಿ ಇವರು ಕೇಸನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಜಸ್ಟ್ UDR, ಇವರು ಅನ್ಯಾಚುರಲಿ ಡೆತ್ ಆಗಿದ್ದಾರೆ. ಜನರು ಅವರಾಗೆ ಬಂದ್ರು, ಅವರಾಗೆ ಸಿಗಾಕೊಂಡ್ರು, ಅವರಾಗೆ ಕಾಲ್ ತೊಳೆದುಕೊಳಗಾದ್ರು, ಅವರಾಗೆ ಸತ್ತೋದ್ರು. ಇದಕ್ಕೆ ನಮಗೂ ನಿಮ್ಗೂ ಹೊಣೆ ಇಲ್ಲ. ಕೇವಲ ನಾವು ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತೀವಿ. ಪೋಸ್ಟ್ ಮಾರ್ಟಮ್ ನಲ್ಲಿ ಏನ್ ಬರುತ್ತೆ ಅದನ್ನ UDR ಫೈಲ್ಗೆ ಅಳವಡಿಸ್ಕೊಳ್ತೀವಿ, ನೋಡ್ತೀವಿ. ಅದಾದ್ಮೇಲೆ ಕೋರ್ಟ್ಗೆ ಒಂದು UDR ಕ್ಲೋಸಿಂಗ್ ರಿಪೋರ್ಟ್ ಅನ್ನ ಕೊಡ್ತೀವಿ. ಇದಿಷ್ಟು ಮಾಡಿದ್ರೆ ನಮ್ ಕೆಲಸ ಮುಗಿದೋಯ್ತು. ಇದು ಪೊಲೀಸ್ ಇಲಾಖೆ ಈಗ ಮಾಡ್ಲಿಕ್ಕೆ ಹೊರಟಿರುವಂತ ಕೆಲಸ. ಇಲ್ಲಿ ಸ್ಥಳೀಯ ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಇರುವಂತ ಅಧಿಕಾರಿಗಳಿಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತ 0.1% ಅಧಿಕಾರವೂ ಇಲ್ಲ. ಎಲ್ಲವೂ ಸಹಿತ ಮೇಲಿರುವಂತ ಅಧಿಕಾರಿಗಳು ಏನ್ ಇನ್ಸ್ಟ್ರಕ್ಷನ್ ಅನ್ನ ಪಾಸ್ ಮಾಡಿದ್ರು, ಸರ್ಕಾರದಿಂದ ಏನ್ ಇನ್ಸ್ಟ್ರಕ್ಷನ್ಸ್ ಬಂತು ಅದರಂತೆ ಆಕ್ಟ್ ಮಾಡ್ತಿದ್ದಾರೆ. ಇದು ಇವತ್ತು ಅಂದ್ರೆ ಘಟನೆ ನಡೆದ ಮೇಲೆ ಮಾಡ್ತಿರೋ ಕೆಲಸ ಅಲ್ಲ. ನಿನ್ನೆ ಬೆಳಗ್ಗೆಯಿಂದನೂ ಅದೇ ಕೆಲಸ ಮಾಡಿದ್ದು. ಕೆಳಗಿರುವಂತ ಅಧಿಕಾರಿಗಳು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ರೀತಿಯ ಗುಂಪಾದ ಗೂಡಿಗೆ ತುಂಬ್ದಂಗಾಗತ್ತೆ. 30,000 ಕೆಪಾಸಿಟಿ ಇರೋ ಕಡೆ 1.5 ಲಕ್ಷ 2 ಲಕ್ಷ ಜನ ಬಂದ್ರೆ ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋ ಪ್ರಶ್ನೆಯನ್ನ ಮುಂದಿಟ್ರು. ಮೇಲಧಿಕಾರಿಗಳು ಸಹಿತ ಅದನ್ನ ತಾಂಡೋಗಿ ಸರ್ಕಾರದ ಮುಂದೆ ಹೇಳುವಂತ ಪ್ರಯತ್ನವನ್ನೂ ಮಾಡಿದ್ರು. ಕೇವಲ 30-32 ಸಾವಿರ ಕೂರುವಂತ ಸ್ಟೇಡಿಯಂಗೆ 1.5-2 ಲಕ್ಷ ಜನನ್ನ ಹೆಂಗೆ ನಾವು ಮ್ಯಾನೇಜ್ ಮಾಡೋ ಅಂತದ್ದು, ಇದನ್ನ ಕೇಳೋಕೆ ಯಾರು ರೆಡಿ ಇರಲಿಲ್ಲ.
ಆಗಿದ್ದಾಗ್ಲಿ ನಮಗೆ ಸಿಗುವಂತ ಪ್ರಚಾರ ಸಿಗ್ಲಿ ಅನ್ನೋ ಗೀಳಿನಲ್ಲಿ ಎಲ್ಲರೂ ಇದ್ರು. ದುರಂತದ ಘಟನೆಗೆ ದುರಂತದ ನಡೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಲ್ಲ. ನಿನ್ನೆ ಸರ್ಕಾರ ಹೇಳ್ತು ಮೆಜಿಸ್ಟ್ರಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದೀವಿ ಅಂತ. ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಷಯ, ಎನ್ಕ್ವೈರಿ ಬೇರೆ, ಇನ್ವೆಸ್ಟಿಗೇಷನ್ ಬೇರೆ. ಎನ್ಕ್ವೈರಿಯಲ್ಲಿ ತಪ್ಪುಗಳು ಎಲ್ಲಾಗಿದ್ದಾವೆ ಅಂತೇಳಿ ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಕೊಡ್ತಾರೆ. ಸರ್ಕಾರ ನಂತರ ಅವ್ರ ಮೇಲೆ ಇಲಾಖಾ ತನಿಖೆಯನ್ನು ಅಥವಾ ದಂಡವನ್ನು ಸಸ್ಪೆಂಡ್ ಮಾಡೋದನ್ನ ತೀರ್ಮಾನ ಮಾಡಬಹುದು. ಆದ್ರೆ ಇನ್ವೆಸ್ಟಿಗೇಷನ್ ಆ ರೀತಿ ಅಲ್ಲ. ಘಟನೆಯ ಇಂಚಿಂಚು ಕಾರಣಗಳನ್ನ ಹುಡುಕಿ ತಪ್ಪಿತಸ್ಥರಿಗೆ ಕಾನೂನು ಮೂಲಕವಾಗಿ ಶಿಕ್ಷೆ ಕೊಡಿಸುವಂತ, ಕಾನೂನು ಮೂಲಕ ಶಿಕ್ಷೆ ಕೊಡಿಸುವಂತ ಪ್ರಯತ್ನ ಸಹಿತ ಆಗ್ತಿಲ್ಲ ರಂಗನಾಥ್. ಪ್ರಜ್ವಲ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.